ಎರಡು ಕಡೆ ಸರ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಅಂದರೆ ಎರಡು ಕಡೆ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಆಮೇಲೆ ಈ ಘಟನೆಗೆ ಯಾರು ಹೊಣೆ ಅಂತ ಅನ್ಸುತ್ತೆ ನಿಮಗೆ? ಇದು 100ಕ್ಕೆ 100 ಕಾಂಗ್ರೆಸ್ ಸರ್ಕಾರವೇ ಇದಕ್ಕೆ ಹೊಣೆ. ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಇದನ್ನ ಕಾಂಗ್ರೆಸ್ ಸರ್ಕಾರದ ಪ್ರಾಯೋಜಿತ ಕೊಲೆ ಅಂತ ನಾವು ಯಾಕೆ ಕರಿಬಾರ್ದು? ನೀವು ತಪ್ಪು ಯಾರದ್ದು ಕೇಳ್ತಿದ್ದೀರಿ, ನಾನು ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಯಾಕೆ ಕರಿಬಾರ್ದು ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ವಕ್ತಾರರು ಬಹಳಷ್ಟು ಕಾರಣಗಳನ್ನು ಕೊಟ್ಟರು. ಬೆಳಿಗ್ಗೆ ಬಂದವರು ನಮ್ಮನ್ನು ಕೇಳಿದ್ರು, ಪರ್ಮಿಷನ್ ಕೇಳಿದ್ರು, ನಾವು ಕೊಟ್ವಿ ಅಂತ. ಬೆಳಿಗ್ಗೆ ಬಂದು ಪರ್ಮಿಷನು ಅವತ್ತೇ ಮಾಡಬೇಕು ಅಂತ ಕೇಳಿದ್ರು, ಅಥವಾ ನಾವು ಮಾಡ್ತೀವಿ ನೀವು ಪರ್ಮಿಷನ್ ಕೊಡಿ ಅಂತ ಹೇಳಿದ್ರು. ಆ ಪರ್ಮಿಷನ್ ಕೇಳಿರೋ ಲೆಟ್ರ್ ಇವರು ಸಾರ್ವಜನಿಕ ಮಾಡಬೇಕು. ಯಾಕಂದ್ರೆ ಇಂಥ ದೊಡ್ಡ ಕಾರ್ಯಕ್ರಮಗಳು ಬಾಯಿ ಮಾತಲ್ಲಿ ಪರ್ಮಿಷನ್ ಕೇಳಿ ಆಗ್ತವೆ ಇಲ್ಲ ಅಲ್ವಾ? ಇವ್ರು ಇವತ್ತು ಮಾತಾಡುವವರು ಇವತ್ತು ನಿಮ್ಮ RCB ಮತ್ತು ಕ್ರಿಕೆಟ್ ಅಸೋಸಿಯೇಷನ್ ಮೇಲೆ FIR ಹಾಕಿದಾರಲ್ಲ, ಯಾವ ಆಧಾರದ ಮೇಲೆ ಇವ್ರು ಹಾಕಿದ್ರು? ಅವ್ರು ಇವತ್ತೇ ನನ್ನ ನಡೆಸಬೇಕು ಅಂತ ತಲೆ ಮೇಲೆ ಕೂತ್ಕೊಂಡು ಒತ್ತಾಯ ಮಾಡಿ ತಗೊಂಡ್ರಾ? ಅಥವಾ ಹಾಗೆ ಒತ್ತಾಯ ಮಾಡಿದಾಗಲೂ ಅದನ್ನು ನಿರಾಕರಿಸುವ ಪೂರ್ಣವಾದ ಸ್ವಾತಂತ್ರ್ಯ ಪೊಲೀಸ್ ಇಲಾಖೆಗೂ ಸರ್ಕಾರಕ್ಕೂ ಇತ್ತು? ಹೌದು. ಯಾಕೆ ನಿರಾಕರಿಸಲಿಲ್ಲ ಸರ್? ನಿಮ್ಗೆ ಇತ್ತೀಚೆಗೆ ನಡೆದ ಒಂದು ಘಟನೆ ಹೇಳ್ತೇನೆ. ನಮ್ಮ ಆಪರೇಷನ್ ಸಿಂಧೂರ್ ಆದ ನಂತರ ಇಡೀ ರಾಷ್ಟ್ರದಲ್ಲಿ ತಿರಂಗ ಯಾತ್ರೆ ನಡೆಸಬೇಕು ಅನ್ನುವ ಒಂದು ಕರೆ ಕೊಟ್ಟಾಗ ಬೆಂಗಳೂರಿನಲ್ಲಿ ದುರಾದೃಷ್ಟವಶಾತ್ ನಾವು ತಿರಂಗ ಯಾತ್ರೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ನಾವು ಯಾವಾಗ ಪರ್ಮಿಷನ್ ಲೆಟರ್ ತಗೊಂಡು ಸರ್ಕಾರದ ಮುಂದೆ ಹೋದ್ವು, ಸರ್ಕಾರ ಹೇಳ್ತು ನೀವು ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗ್ತದೆ, ನೀವು ಮಾಡಬಾರ್ದು ಅಂತ. ಎಷ್ಟು ಜನ ಸರ್? 2,000 ಜನ ಸೇರ್ತಾ ಇದ್ರು ಆ ಕಾರ್ಯಕ್ರಮಕ್ಕೆ. ಅಂತ ಕಾರ್ಯಕ್ರಮಕ್ಕೆ ನಾವು ಪರ್ಮಿಷನ್ ಲೆಟರ್ ತಗೊಂಡು ಹೋದಾಗ ಇವ್ರು ನಿರಾಕರಿಸಿದವರು ಇಡೀ ರಾತ್ರಿಯ ಸಂಭ್ರಮಾಚರಣೆಯನ್ನು ಕಂಡು ರಾಜ್ಯದಲ್ಲಿ ಕ್ರಿಕೆಟ್ ಬಗ್ಗೆ ಇರುವ ಕ್ರೇಜ್ ಇವ್ರಿಗೆ ಗೊತ್ತಿತ್ತು. ಹಾಗಿದ್ದು ಕೂಡ ಬೆಳ್ಳಂಬೆಳಿಗ್ಗೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಯಾಕೆ ಇವರು ಈ ಕಾರ್ಯಕ್ರಮ ಮಾಡ್ತಾರೆ? ನಮಗೆ ಈ ಸಂಭ್ರಮಾಚರಣೆಯ ಬಗ್ಗೆ ಆಕ್ಷೇಪ ಇಲ್ಲ. ಆದರೆ ಇವರು ಆ ಕಾರ್ಯಕ್ರಮದಲ್ಲಿ ಬಂದ ಕ್ರಿಕೆಟ್ ಅಭಿಮಾನಿಗಳನ್ನು ನಡೆಸ್ಕೊಂಡಿದ್ದು, ಮತ್ತೆ ಇವರ ರಾಜಕೀಯ ನಾಯಕರು ಆ ಕಾರ್ಯಕ್ರಮಗಳಲ್ಲಿ ಅವರು ನಡ್ಕೊಂಡ ರೀತಿ ಇದೆಯಲ್ಲ, ಅದ್ರ ಬಗ್ಗೆ ನಮ್ಮ ಆಕ್ಷೇಪ. ಪೊಲೀಸ್ ಇಲಾಖೆ ಸಹ ಹೇಳ್ತದೆ, ಅನಧಿಕೃತವಾಗಿ ಅವರು ಹೇಳಿದ್ರು ಮಾಡಬೇಡಿ ಸರ್ ಅಂತ. ಹೌದು. ಯಾಕೆ ಮಾಡಿದ್ರು ಇವರು? ಗೃಹ ಸಚಿವರು ಎಲ್ಲಿದ್ರು? ನೇರವಾಗಿ DK ಶಿವಕುಮಾರ್ ಅವರಿಗೆ ಇಲ್ಲೊಂದು ಅವಕಾಶ ಕಾಣಿಸ್ತು. ರಾಜಕೀಯವಾಗಿ ಇದನ್ನ ತಾನು ತನ್ನ ಪ್ರಚಾರವನ್ನ ಗಳಿಸಲಿಕ್ಕೆ ಬಳಸ್ಕೊಳ್ಬಹುದು, ಲಕ್ಷಾಂತರ ಜನ ಬಂದಿದ್ದಾರೆ, ಬೇಗವಾಗಿ ಮಾಡೋಣ, ಈ ಎಲ್ಲ ಕಾರಣಗಳಿಂದ ಅವರು ಪೊಲೀಸ್ ಇಲಾಖೆಯ ತಲೆ ಮೇಲೆ ನಿಂತುಕೊಂಡು ಅವರು ಬೇಡ ಅಂದ್ರೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಿಸ್ತಾರೆ. ಯಾಕೆ? ನಿಮ್ಮ ಇಂಟೆಲಿಜೆನ್ಸ್ ವ್ಯವಸ್ಥೆಗೆ ಗೊತ್ತಿರಲಿಲ್ವಾ ಎಷ್ಟು ಜನ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ? ಸರ್ಕಾರಿ ವ್ಯವಸ್ಥೆಗಳ ಮೇಲೆ ಎಷ್ಟು ಒತ್ತಡ ಬೀಳ್ತದೆ, ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಗಳ ಮೇಲೆ ಎಷ್ಟು ಒತ್ತಡ ಬೀಳ್ತದೆ, ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ನಿಭಾಯಿಸಲಿಕ್ಕೆ ಎಷ್ಟು ಪೂರ್ವ ತಯಾರಿ ಬೇಕು? ಗೇಟ್ಗಳು ಸಾಧಾರಣ ಒಂದು ಸಾಮಾನ್ಯ ಮ್ಯಾಚು ಟಿಕೆಟ್ ತಗೊಂಡು ಹೋದಾಗಲೇ ಎಷ್ಟು ನುಗ್ಗಲಾಗ್ತದೆ. ಇದೇನು ಮೊದಲ ಬಾರಿಗೆ ಸರ್ಕಾರಕ್ಕೆ ಆಗ್ತಾ ಇದೆಯಾ? ನಿಮಗೆ ಹೇಳ್ತೇನೆ ನಾನು, ಪೂರ್ವ ತಯಾರಿ ಇಲ್ಲದೆ ಮಾಡುವ ಕಾರ್ಯಕ್ರಮಗಳು ಅಂದರೆ ಪುನೀತ್ ರಾಜ್ಕುಮಾರ್ ಅವರ ನಿಧನ ಆದಾಗ 2 ದಿವಸದಲ್ಲಿ ಅವರ ಅಂತ್ಯಕ್ರಿಯೆ ಎಷ್ಟು ಸುಲಲಿತವಾಗಿ ನಡೀತು, ಸರ್ಕಾರ ಎಷ್ಟು ಸುಲಲಿತವಾಗಿ ನಡೆಸ್ಕೊಡ್ತು. ಏನಾದರೂ ಅದಕ್ಕೆ ಪೂರ್ವ ತಯಾರಿ ಇತ್ತಾ, ಅಥವಾ ಇಂಥ ದಿವಸ ಆಗ್ತದೆ ಅನ್ನೋದಿತ್ತ? ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೂ ಒಂದು ಸಮನ್ವಯ ಇರ್ತದೆ. ಅವರು ಇವ್ರ ಮಾತನ್ನ ಕೇಳಬೇಕು, ಇವ್ರು ಅವ್ರ ಮಾತನ್ನ ಕೇಳಬೇಕು. ನಾನೇ ನಡೆದಿದ್ದು ಹಾದಿ, ನಾನು ಹೇಳಿದ್ದೆ ವೇದವಾಕ್ಯ, ನನ್ನದೇ ಶಾಸನ ಅನ್ನುವ ರೀತಿಯ ನಡವಳಿಕೆಗಳು ಇವತ್ತು ಈ 11 ಜನರ ಸಾವಿಗೆ ಕಾರಣ ಆಯಿತು. ಸನ್ಮಾನ್ಯರು ಹೇಳಿದ್ರು, ಯಾಕೆ ನೀವು ಸಾವಿನ ಸುದ್ದಿ ಬಂದಾದ ಮೇಲೂ ಕೂಡ ಸ್ಟೇಡಿಯಂ ಒಳಗಡೆ ನೀವು ಯಾಕೆ ಸಂಭ್ರಮಾಚರಣೆ ಮಾಡಿದ್ರು ಅಂತ ಹೇಳಿದ್ರೆ ಇವ್ರು ಹೇಳ್ತಾರೆ ಮೊಬೈಲ್ ಸಿಗ್ಲಿಲ್ಲ ಅಂತ. ಯಾಕೆ? ಪೊಲೀಸರು ಇರ್ಲಿಲ್ವಾ ಅಲ್ಲಿ? ಅವ್ರ ಹತ್ರ ವಾಕಿ ಟಾಕಿ ಇರ್ಲಿಲ್ವಾ? ಒಬ್ಬ ಪೊಲೀಸ್ ಕಮಿಷನರ್ ಮನ್ಸು ಮಾಡಿದ್ರೆ ಒಬ್ಬ DCM ಗೆ ಆ ಕ್ಷಣಕ್ಕೆ ಮಾಹಿತಿ ತಲುಪಿಸಲಿಕ್ಕೆ ಏನ್ ಕಷ್ಟ? ಯಾಕೆ ಪೊಲೀಸ್ ಇಲಾಖೆ ನಿಮ್ಮ ಸ್ಟೇಡಿಯಂ ಒಳಗಡೆ ಹೋಗ್ಲಿಕ್ಕೆ ಅವ್ರಿಗೆ ಬಿಡುದಿಲ್ವಾ? ಈ ತರದ್ದೆಲ್ಲ ಸಬೂಬುಗಳನ್ನು ಕೊಡದೆ ಇವತ್ತು ರಾಜ್ಯ ಸರ್ಕಾರ ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು, ತಪ್ಪು ನಮ್ದು, ನಾವು ಇದರ ಹೊಣೆ ಹೊರ್ತೇವೆ ಅಂತ. ಯಾವತ್ತು ಕುಂಭಮೇಳದಲ್ಲಿ ಅಗ್ನಿ ದುರಂತವಾಗಿ ಸಾವು ಸಂಭವಿಸ್ತೋ ಯೋಗಿ ಆದಿತ್ಯನಾಥರು ಬಂದು ಹೇಳ್ತಾರೆ, ಹೌದು ನಾವು ಸರಿ ಮಾಡ್ಕೊಳ್ತೇವೆ, ತಪ್ಪಾಗಿದೆ ಅಂತ. ಮರುಕ್ಷಣ ನಿಂತ್ಕೊಂಡವ್ರು ಸರಿ ಮಾಡ್ತಾರೆ. ಇದೇ ಸಾವಿನ ಸಂದರ್ಭದಲ್ಲಿ ನಿಮ್ಮ ರಾಹುಲ್ ಗಾಂಧಿಯವರು ಟ್ವೀಟ್ ಮಾಡ್ತಾರೆ. ಏನ್ ಟ್ವೀಟ್ ಮಾಡ್ತಾರೆ ಸರ್? VIP ಕಲ್ಚರ್ನ ಬಿಡಬೇಕು, VIP ಗಳಿಗೆ ನೀವು ಇಂಪಾರ್ಟೆನ್ಸ್ ಕೊಟ್ಟಿದ್ರಿಂದಾನೇ ಹೀಗೆಲ್ಲ ಆಗಿದ್ದು. ಇವತ್ತು ರಾಜ್ಯದಲ್ಲಿ ಏನಾಗಿದೆ? ಯಾರಿದ್ರು ಸ್ಟೇಜ್ ಅಲ್ಲಿ? ಸರ್ ನೀವು ಎಷ್ಟು ಸರ್ಕಾರಿ ಕಾರ್ಯಕ್ರಮ ಮಾಡಿದ್ರಿ ಅಂದ್ರೆ ರಾಜ್ಯಪಾಲರನ್ನು ಆ ಕಾರ್ಯಕ್ರಮಕ್ಕೆ ತಂದು ಕೂರಿಸ್ಕೊಂಡ್ರಿ ನೀವು. ಏನು ಅವಶ್ಯಕತೆ ಇತ್ತು?